ಕಾವೇರಿ ರೆಗ್ಯುಲೇಟರ್ ಒಂದು ಆದೇಶವನ್ನು ಅಪ್ಡೇಟ್ ಮಾಡಿದ್ದಾರೆ. 4500 ಕ್ಯೂಸೆಕ್ ನೀರು ಬಿಡಿ ಎನ್ನುವ 15 ದಿನದ ಆದೇಶ ಮಾಡಿದ್ದಾರೆ. ಈಗ ನಮ್ಮಲ್ಲೇ ನೀರಿಲ್ಲ ಅಂತ ಹೇಳ್ತಿದ್ರೆ ತಾವು ಸಹ ಹೇಳ್ತಿದ್ರೆ ಮತ್ತು ಪರಿಸ್ಥಿತಿ ಆಗಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ, ನೀರು ಬಿಡೋ ಪರಿಸ್ಥಿತಿಯಲ್ಲಿ ಇತ್ತು. ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರಿಲ್ಲದೆ ಇರುವಂದ್ರೆ ಬಿಡಕ್ಕೆ ಸಾಧ್ಯವೇ ಇಲ್ಲ. ಈ CRMA ಅವರು ಕೂಡ ತಮಿಳುನಾಡಿನ ಅಧಿಕಾರಿಗಳು ಅಲ್ಲಿರೋ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನಿಸುತ್ತೆ. ಇವರು ವಾಸ್ತವಾಂಶ ಹತ್ಕೋಬೇಕು. 17 TMC ನೀರಿದೆ, ಅದರಲ್ಲಿ ಡೆಡ್ ಸ್ಟೋರೇಜ್. ಇನ್ನು ಮಾರ್ಚ್ ಏಪ್ರಿಲ್ವರೆಗೂ ಕುಡಿಯೋ ನೀರು ಬೆಂಗಳೂರಿಂದ ಹಿಡಿದು ಮಂಡ್ಯ, ಚಾಮರಾಜನಗರ, ಮೈಸೂರು, ರಾಮನಗರ ಮತ್ತು ಕೊಳ್ಳೇಗಾಲ ಈ ರೀತಿಯ ಎಲ್ಲ ಸಿಟಿಗಳಿಗೂ ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನು ಕೊಡೋವಂಥ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಇದನ್ನು ಒಂಥರ ಧೃತರಾಷ್ಟ್ರನ ಪ್ರೇಮ ಥರ ತಮಿಳ್ನಾಡಿಗೆ ಬಿಡಿ ಅಂದರೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ಇದು ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮ್ಮದು. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರುವಂಥ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ. ಇದಾಗಲೇ ಅವರು ಸಾಲ ಸೂಲ ಮಾಡಿ ಕಬ್ಬು ಹಾಕಿದ್ದಾರೆ. ಮೊನ್ನೆ ಕುಡಿಯೋ ನೀರಿಗೇನೋ ಒಂದು 500 ಕ್ಯೂಸೆಕ್ ನೀರನ್ನು ಬಿಟ್ಟಿದೆ. ಅದು ಮೊದಲೆಲ್ಲ 8 ಅವರಲ್ಲಿ ಬರ್ತಾಯಿತ್ತು. 500 ಬಿಟ್ಟಿರೋದ್ರಿಂದ ನಮ್ಮೂರು ಬರೋಕ್ಕೆ 4 ಅವರ್ ತಗೊಂಡಿದ್ದು. ಈ ರೀತಿಯ ಪರಿಸ್ಥಿತಿ ಇದೆ. ತಮಿಳ್ನಾಡವರು ಈ ಕುಚೇಷ್ಟೆಗಳನ್ನೆಲ್ಲ ಬಿಟ್ಟು ನಮಗಿಂತ ಜಾಸ್ತಿ ಮೆಟ್ಟೂರು ಡ್ಯಾಮಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ. ಮೆಟ್ಟೂರು ಡ್ಯಾಮಲ್ಲಿ ನಮ್ಮ ಕಾವೇರಿ ನೀರಿಗಿಂತ ಜಾಸ್ತಿ ನೀರು ಸ್ಟೋರೇಜು ಅವ್ರ ಹತ್ರ ಕುಡಿಯೋ ನೀರಿಗಿದೆ. ಮತ್ತು ನಾನು ಮೊನ್ನೆ ತಮಿಳ್ನಾಡಿನ ಚಿದಂಬರಂ ಜಿಲ್ಲೆಯಲ್ಲಿ ಹೋಗ್ಬೇಕಾದ್ರೆ ನೀರು ನನ್ನ ಕಣ್ಣಾರೇನೆ ನಾನೇ ನೋಡಿ ವಿಡಿಯೋ ಮಾಡ್ಕೊಂಡ್ಬಂದಿದ್ವಿ. ಸಮುದ್ರಕ್ಕೆ ಸೇರ್ತಾ ಇದೆ. ಅದನ್ನ ನೀರನ್ನು ಫಸ್ಟು ನೀವು ಉಪಯೋಗಿಸ್ಕೊಳ್ಳಿ. ಕರ್ನಾಟಕದ ತಂಟೆಗೆ ಯಾವುದೇ ಕಾರಣಕ್ಕೂ ಬರಬೇಡಿ. ಇದು ಎಚ್ಚರಿಕೆ. ಇದು ಸುಮ್ಮನೆ ನೀವು ನೀರಿಲ್ದಿರೋ ಟೈಮಲ್ಲಿ ನೀರು ಕೊಡಿ ಅಂತೇಳಿ ನೀವು ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನೆಲ್ಲ ಕೈಗೆ ಹಾಕ್ಕೊಂಡು ಆ ಕೇಂದ್ರ ಸರ್ಕಾರ ಕೂಡ ಇದು ಗೊತ್ತಿದ್ದೆ. ಇವತ್ತು 4 ಜನ ಮಿನಿಸ್ಟ್ರು ಇವರೆಲ್ಲ BR ಪಾಟೀಲ್, SR ಪಾಟೀಲ್, CR ಪಾಟೀಲ್ ಕೇಂದ್ರ ಜಲಸಂಪನ್ಮೂಲ ಸಚಿವರು ಭೇಟಿ ಮಾಡಿದ್ರು. ಅವ್ರ ಮೇಲೂ ಇವ್ರು ಹೇಗೆ ಅಂದ್ರೆ ನಿನ್ನ ಹತ್ತಂಗಾಡು ನನ್ನ ನಕ್ಕಂಗಾಡು ಅನ್ನೋ ಕೇಸ್ ಆಗಿದೆ. ಅಲ್ಲಿ ಸಂಸದರು ಮತ್ತು ಇವರು ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಮೀಟ್ ಮಾಡೋದು. ಇಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂದರೆ ಇವರು ತಮಿಳ್ನಾಡನ್ನು ಕಲೀಲಿ ವಿರೋಧ ಪಕ್ಷದವರು. ಸಂಕಷ್ಟದ ಸ್ಥಿತಿಯಲ್ಲಿ ಅವರು ಎಲ್ಲ ಹೆಂಗೆ ಒಂದಾಗಿ ಅವ್ರ ರಾಜ್ಯದ ಪರ ಇರ್ತಾರೆ. ನಮ್ಮಲ್ಲಿ ಕಾಲೆಳೆಯೋದು, ಕಬಡ್ಡಿ ಆಡೋದು. DK ಶಿವಕುಮಾರ್ಗೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಲಿಂದ ಹೋರಾಟ ಮಾಡ್ತೀವಿ, ಅದು ಮಾಡ್ತೀವಿ. ನೀರಿಲ್ಲ. ಇದು ರಾಜ್ಯದ ಒಂದು ಸಂಕಷ್ಟದ ಪರಿಸ್ಥಿತಿಯ ಕಾಲ. ನನಗೆ ಈಗ ತಿಳಿದು ಬಂದಿದ್ದ ಪ್ರಕಾರ ಮುಖ್ಯಮಂತ್ರಿಗಳು ಭಾನುವಾರ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಅದರಲ್ಲಿ ಒಂದು ಗಟ್ಟಿಯಾದ ನಿಲುವನ್ನು ತಗೊಳ್ತಾರೆ. ನಾವು ಕೂಡ ಅವರು ಡೆಲ್ಲಿಯಿಂದ ಬಂದಿದ ತಕ್ಷಣ ನಮ್ಮ ಎಲ್ಲ ಶಾಸಕರು ಒಳಗೂಡಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಮೆಟ್ಟೂರು ಡ್ಯಾಮಲ್ಲಿ ನಮಗಿಂತ ನೀರು ಜಾಸ್ತಿ ಇದೆ. ಅವರಿಗೆ ಕುಡಿಯೋ ನೀರು ಮೆಟ್ಟೂರು ಡ್ಯಾಮಲ್ಲಿ ನೀರು ಇದೆ ಅಂತ ಪ್ರೂವ್ ಮಾಡಬೇಕಾಗಿರೋದು ಮತ್ತು ಟೆಕ್ನಿಕಲ್ ಕಮಿಟಿ ಮುಂದೆ ಎಕ್ಸ್ಪ್ಲೋರ್ ಮಾಡಬೇಕಂತ ನಿಮ್ಮ ಅಧಿಕಾರಿಗಳು ಕರ್ತವ್ಯ. ಅವರು ಮಂಡಟ್ ಮಾಡಿಕೊಟ್ಟಿದ್ದೀವಿ ರೀ. CRMA WL ಅಧಿಕಾರಿಗಳಿರೋರೆಲ್ಲ ತಮಿಳುನಾಡಿನ ಅಧಿಕಾರಿಗಳು. ಯಾವಾಗಲೂ ನಮ್ಗೆ ಯಾಕೆ ವಿರುದ್ಧ ಬರುತ್ತೆ ಅಂದರೆ ಅಲ್ಲಿನ ಟಾಪ್ ಪೋಸ್ಟಲ್ಲೆಲ್ಲ ತಮಿಳ್ನಾಡು ಅಧಿಕಾರಿಗಳು ಕೂತಿದ್ದಾರೆ. ಅವ್ರು ಏನಿದ್ರು ಅವ್ರ ಪರನೇ ಬರೀತಾರೆ. ಯಾವತ್ತಾನೆ ಕರ್ನಾಟಕದ ಪರ ಇವರು ಬರೆದಿದ್ದಾರೆ ತೋರಿಸಿ ನೋಡೋಣ. ಇವತ್ತು 80 ವರ್ಷ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕರ್ನಾಟಕದ ಪರ ಯಾವತ್ತೂ ಬಂದಿಲ್ಲ. ಒಬ್ಬ ಅಲ್ಲಿನ IAS ಅಧಿಕಾರಿ ರಿಟೈರ್ಡ್ ಆಗ್ಬೇಕಾದ್ರೆ ಇನ್ನೊಬ್ಬ ತಮಿಳ್ನಾಡು ಅಧಿಕಾರಿನ ಆ ಜಾಗದಲ್ಲಿ ಕೂರಿಸೇ ಅವ್ನು ಕೆಳಕಿಳಿಯೋದು. ಇನ್ನು ಯಾವ ಕರ್ನಾಟಕದವ್ರು ಯಾರು ಇಲ್ಲ. ಇದರಿಂದ ನಮ್ಮ ಕರ್ನಾಟಕಕ್ಕೆ ಯಾವಾಗಲೂ ಅನ್ಯಾಯ ಆಗುತ್ತೆ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ತಜ್ಞರು ಅದನ್ನು ತಗೊಳ್ತಾರೆ. ನಾನು ಅದನ್ನು ಹೇಳೋ ಮಟ್ಟದ ಇಲ್ಲ. ಅಲ್ಲ ಸರ್, ಈಗ ಹಿಂದೆ ವಿಧಾನಸಭೆಯಲ್ಲಿ ಫ್ಲೋರ್ ಟೆಸ್ಟಿಂಗ್ ಆಗಬೇಕಾದ್ರೆ ರಾತ್ರಿ 12 ಗಂಟೆಗೆ ಹೋಗಿ ಸುಪ್ರೀಂ ಕೋರ್ಟ್ನ ಕದನ ತಟ್ಟಿದ್ರು. ಅದೇ ರೀತಿ ನೀರಿಗಾಗಿ ಹೋಗಿ ತಟ್ಟಕ್ಕಾಗೋದಿಲ್ಲ ರಾತ್ರಿ. ಈಗ ಅರ್ಧ ಗಂಟೆ ಆಗಿದೆ, ಬಂತು. ಚರ್ಚೆ ಮಾಡೋಣ ಅದ್ರ ಬಗ್ಗೆ ಏನು ಮಾಡ್ಬೋದು. ಈಗಂತೂ ಸದ್ಯಕ್ಕಂತೂ ನೀರಂತೂ ಬಿಡಲ್ಲ. ಪ್ರಾಣಿ ಪಕ್ಷಿಗಳಿಗೆ ಅಂತ ಒಂದು 500 ಕ್ಯೂಸೆಕ್ಸ್ ನೀರು ಅದು ಯಾವಾಗಲೂ ಹರಿತಾ ಇರುತ್ತೆ.
ಪ್ರಾಣಿ ಪಕ್ಷಿಗಳು ನೀರು ಕುಡಿಬೇಕಂತ ಅದನ್ನ ನೋಡ್ಕೊಂಡ್ಬಿಟ್ಟು ಕೆಲವರು ನಾವು ನೀರು ಬಿಟ್ಟಿದ್ದೀವಿ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ನಮ್ಮ ಸರ್ಕಾರ ನೀರು ಬಿಟ್ಟಿಲ್ಲ. ಅದು 500 ಕ್ಯೂಸೆಕ್ಸ್ ನೀರು ಯಾವಾಗಲೂ ಆ ನದಿಯಲ್ಲಿ ಹರಿಬೇಕು. ಪ್ರಾಣಿ ಪಕ್ಷಿಗಳು ಮಂಡ್ಯದ ಶಾಸಕರು ತಾವು ಅಲ್ಲಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ನೀವು ರೈತರ ಜೊತೆ ಪ್ರೊಟೆಸ್ಟಿಗೆ ನಾಳೆ ಕೂರ್ತೀರಾ ಅಥವಾ ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತೀರಾ? ನಾವು ಹೇಳಿಕೆ ಮಾಧ್ಯಮ ಹೇಳಿಕೆಗೆ, ಪ್ರಚಾರದ ಹೇಳಿಕೆ ಸೀಮಿತ ಆಗ್ತೀರಾ? ರೈತರ ಜೊತೆ ತಾವು ಧರಣಿ ಕೂರ್ತೀರಾ ನಾಳೆಯಿಂದ? ಪ್ರತಿಭಟನೆಗೆ ಹೋಗ್ತಿದ್ದಾರೆ. ನಾಳೆ ಅದಕ್ಕೆ ಬಿಜೆಪಿಯವರು ನಾಳೆ ಹೋಗ್ತಿದ್ದಾರೆ. ನೀವು ಕೂಡ ಅಲ್ಲಿನ ಭಾಗದ ರೈತರ ಮತದಾನದ ಋಣ ಇರೋದ್ರಿಂದ ಅವ್ರ ಜೊತೆ ಪ್ರೊಟೆಸ್ಟಿಗೆ ಕೂರ್ತೀರಾ ಅಥವಾ ಹೇಳಿಕೆಗೆ ಮಾತ್ರ ಸೀಮಿತ ನನ್ನ ಆಗ್ತೀರಾ? ರೈತರ ಕಮಿಟ್ಮೆಂಟು ಯಾರೂ ಪರೀಕ್ಷೆ ಮಾಡೋಂಥದ್ದಿಲ್ಲ. ಮೊನ್ನೆ ನಾನು ನೀರು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು 15ನೇ ತಾರೀಕು ನಮ್ಮ ಕುಡಿಯೋ ನೀರಿಗೆ ನೀರನ್ನು ಬಿಡಿಸಿದ್ದೀನಿ. ರೈತರ ಪರ ಅವಶ್ಯಕತೆ ಅಂತಲ್ಲ, ರೈತರ ಪರ ನಾವಿದ್ದೀವಿ. ಹೋರಾಟ ಮಾಡಬೇಕು ಅಂದರೆ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಕೂಡ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ನೀರು ಬಿಟ್ಟಿಲ್ಲ. ಈಗ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಇನ್ನೊಂದು ವಿಚಾರ. ನೀರು ಬಿಟ್ಟಿದ್ರೆ ನಾವು ಹೋಗಿ ಅಲ್ಲಿ ಕೂರ್ಬೋದೆ. ನೀರು ಬಿಟ್ಟಿಲ್ಲ. ಬಿಡದೇ ಇರ್ಬೇಕಾದ್ರೆ ಯಾರ ಮೇಲೆ ನಾವು ಪ್ರತಿಭಟನೆ ಮಾಡಲಿ? ನೀರು ಬಿಟ್ಟಿಲ್ಲ. ನಾಳೆ ಬಿಜೆಪಿಯವರು ಹೋಗ್ತಿದ್ದಾರೆ ಸರ್. ಅವರು ಟೈಮ್ ಪಾಸ್ ಮಾಡೋದಕ್ಕೆ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಈ ನಿಯೋಗ ಇಲ್ಲೂ ತಗೊಂಡು ಹೋಗೋದು ಡೆಲ್ಲಿಗೆ ತಗೊಂಡೋಗಿ ಅವರ ಪ್ರೈಮ್ ಮಿನಿಸ್ಟರ್, ಅವರ ನೀರಾವರಿ ಸಚಿವರ ಮೇಲೆ ಒತ್ತಡ ಹಾಕಲಿ, ಆಗ ಅನುಕೂಲ ಆಗುತ್ತೆ. ನೀವು ಡ್ಯಾಮ್ ನೋಡ್ಕೊಂಬಂದು ಏನು ಅನುಕೂಲ ಆಗುತ್ತೆ? ಡ್ಯಾಮ್ ನೋಡ್ಕೊಂಬರೋದ್ರಿಂದ ಬಿಜೆಪಿಯವ್ರಿಗೆ ಏನು ಅನುಕೂಲ ಆಗ್ತದೆ? ಮಳೆಗಿಳೆ ತರಿಸ್ತಾರ? ಪೊಲಿಟಿಕಲ್ ಗೇನ್ ಅಷ್ಟೇ. ಅವ್ರು ಬೇರೆ ಏನೂ ಇಲ್ಲ. ಪೊಲಿಟಿಕಲ್ ಗೇನ್ಗೆ ಏನು ಮಾಡಬೇಕು ಅದನ್ನ ಅವರು ಮಾಡ್ತಾ ಇದ್ದಾರೆ. ನೀವು ನಿಜಕ್ಕೂ ರಾಜ್ಯದ ಜನದ ಋಣ ತೀರಿಸಬೇಕು, ಕಾವೇರಿ ಒಡಲಿನ ರೈತರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಕೇಂದ್ರಕ್ಕೆ ನಿಯಮ ಎತ್ಕೊಂಡು ಹೋಗ್ಲಿ, ಇಲ್ಲ ಇಲ್ಲಿ ಸರ್ವ ಪಕ್ಷಗಳ ಸಭೆ ಮಾಡ್ತಾರಲ್ಲ ಅಲ್ಲಿ ಬಂದು ಸಲಹೆ ಕೊಡ್ಲಿ. ಹೋಗಿ ಅಲ್ಲಿ ಹೋರಾಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅದು ಏನಾದರೂ ಮಾಡ್ಕೊಂಡು ಬರ್ಬೋದು ಅಷ್ಟೇ. ಮಂಡ್ಯ CM ಬರ್ತಾರೆ ಸರ್, ಸಪೋರ್ಟಿವ್ ಅದೇ ನೀವು ವಿಜಯ್ ಅವರು ರಾಜ್ಯಕ್ಕೆ ಬರೋದನ್ನು ಮುಕ್ತ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ನಾವು ಸ್ವಾಗತಿಸ್ತೇವೆ. ಆದರೆ ಈ ಥರ ಕಿರಿಕ್ ಮಾಡ್ಕೊಂಡು ಬರೋದ್ರಿಂದ ಯಾರಿಗೂ ಲಾಭ ಇಲ್ಲ. ನೀವು ಅವ್ರು ಬರೋದು ಒಳ್ಳೆಯದೇ. ಈ ಸಂಕಟದ ಪರಿಸ್ಥಿತಿಯಲ್ಲಿ ಕೂಸು ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 3ನೇ ತಾರೀಕು ಅವ್ರು ಬಂದ ಮೇಲೆ ಹೆಲಿಕಾಪ್ಟರ್ ನಾನು ಕರ್ಕೊಂಡೋಗಿ ಕಾವೇರಿ ಕೊಳ್ಳನ್ನು ತೋರಿಸ್ತೀವಿ. ಅದೆಲ್ಲ ಒಳ್ಳೇದಾಗುತ್ತೆ. ಬರೋದನ್ನ ಬೇಡ ಅಂತ ಹೇಳೋದು ಸರಿ. ಅವ್ರು ಬಂದು ಕಾವೇರಿ ಕೊಳ್ಳ ನೋಡ್ತಾ ಅಷ್ಟು ನೀರು ಬಿಡಬೇಡಿ ಅಂತ ಹೇಳ್ತಾರೆ. ಅವರು ಅದು ನೋಡೋಣ ನೀರು ಬಿಡಿ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ. ಅಲ್ಲ, CW ಎಲ್ಲ ಮುಂದೆ ನೀವು ಅರ್ಜಿ ಹಾಕೋ ಅವಶ್ಯಕತೆ ಇರಲ್ಲ. ಅವ್ರು ಬಂದು ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲಪ್ಪ ನಾನು ಹೋಗ್ತೀನಿ ಅಂತ ಹೋಗ್ಬೋದಾಗಿತ್ತು. ಈಗ ತೋರಿಸ್ತೀವಿ ಅಂತ ಇಲ್ಲ, ಹೇಳಿಲ್ಲ. ತುರ್ತು ಅರ್ಜಿ ವಿಚಾರಣೆ ಮಾಡಿದ್ರೆ ನೀವೇ ಮನವಿ ಮಾಡಿದ್ದೆ. ಈಗ ಅವ್ರನ್ನ ಕರ್ಕೊಂಡು ನಾವು ಹೆಲಿಕಾಪ್ಟರ್ ತಗೊಂಡು ನೀವೆಲ್ಲರ ತೋರಿಸ್ತೀವಲ್ಲ, ನೀವೆಲ್ಲರ ತೋರಿಸ್ತೀವಲ್ಲ, ನೀವು ತೋರಿಸಿ ಒಪ್ಕೊಂಡ್ರೆ ನಿಮ್ಮ ಪ್ರಯತ್ನ ಸರಿ. ಅದರ್ವೈಸ್ ಇಲ್ಲ ಅಂತಂದ್ರೆ ನೀವೆಲ್ಲರ ತೋರ್ಸೋಣ, ನೋಡೋಣ ಏನಾಗುತ್ತೆ. ನಮ್ಮ ಪ್ರಯತ್ನ ನಾವು ಕೊಡ್ಬೇಕಲ್ಲ. ಒಂದು ಆಗುತ್ತೆ. CWMA ಆದೇಶ ಮಾಡೋರು ನೀರು ಬಿಡಿ ಅಂತ, ಇನ್ನು ಕಾವೇರಿ ವಾಟರ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಬಿಡಿ ಅಂತ ಹೇಳ್ತಾರೆ. ಅದು ವಿರುದ್ಧವಾಗಿ ನೀವು ತಮಿಳುನಾಡು CM ಬಂದ ತಕ್ಷಣ ಈಗ ಅವ್ರನ್ನ ಬನ್ನಿ ಅಂತ ನಾವು ಕರೆದಿದ್ದಲ್ಲ, ನಾವು ಬರ್ತೀವಿ ಅಂತ ಆ ರಾಜ್ಯದ ಮುಖ್ಯಮಂತ್ರಿ ಕಚೇರಿಯಿಂದ ಲೆಟರ್ ಬರೆದಾಗ ನಾವು ನೀವು ಬರೋಕೆ ಬೇಡ ಅಂತ ಹೇಳೋಕ್ಕಾಗ್ತದೆ? ಅದು ನಮ್ಮ ರೈತರ ಹತ್ರ ಸ್ವಾಗತ ಮಾಡ್ತಾರೆ. ತಮಿಳುನಾಡು CM ಕರ್ನಾಟಕಕ್ಕೆ ಬಂದರೆ ಬೇರೆ ಪರಿಸ್ಥಿತಿ. ಬೆಳಗ್ಗೆನೆ ಜನನಾಯಕ ಮೂವಿ ಪೋಸ್ಟ್ಗೆ ಇಷ್ಟೆಲ್ಲ ಅರ್ಥ ಹಾಕಿದ್ದಾರೆ ಮಂಡ್ಯದಲ್ಲಿ. ಈ ಪರಿಸ್ಥಿತಿ ಏನಾಗುತ್ತೆ ನೋಡೋಣ. ಇವತ್ತು ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಅಲ್ಲಿರುವ ಆಡಳಿತ ಪ್ರತಿ ಸಲ ಮೊಂಡತನ ತೋರಿಸ್ತಾರೆ. ಇವರು ಮೊಂಡತನ ತೋರಿಸಲ್ಲ ಅಂತ ಹೇಳಿ